ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ಒಂದು ವ್ಲಾಗ್ ಬಂದ್ಬಿಟ್ಟು ನೋಡಿ, ನನ್ನ ಮನೆಗೆ ಇಷ್ಟೊಂದು ಐಟಮ್ಸ್ನ ಪರ್ಚೇಸ್ ಮಾಡಿದ್ದೆ. ಸೊ ನಾನು ಎಲ್ಲಿ ಪರ್ಚೇಸ್ ಮಾಡಿದ್ದೆ ಅಂತ ಹೇಳ್ತೀನಿ. ಇದನ್ನು ಸ್ವಲ್ಪ ಈ ಐಟಮ್ಸ್ನೆಲ್ಲ ಅನ್ಬಾಕ್ಸಿಂಗ್ ಮಾಡೋಣ, ಒಂದು ವಿಡಿಯೋ ಮಾಡ್ಕೊಳ್ಳೋಣ ಆ್ಯಂಡ್ ನಿಮಗೂ ಹೇಳೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಪ್ರೈಸ್ ಎಷ್ಟು ತುಂಬ ರೀಸನಬಲ್ ಪ್ರೈಸ್ ಇತ್ತು. ಸೊ ಹಾಗಾಗಿ ಈ ವಿಡಿಯೋನ ನಾನು ಮಾಡ್ತಿದ್ದೀನಿ ನಿಮಗೂ ಹೇಳೋಣ ಅಂತ. ಅನ್ಬಾಕ್ಸಿಂಗ್ ಮಾಡೋಣ ವಿತ್ ಪ್ರೈಸ್ ಎಷ್ಟು ಅಂತ ನಿಮ್ಗೆ ಒಂದೊಂದೇ ತೋರಿಸ್ತೀನಿ, ಬನ್ನಿ. ಸೊ ಈಗ ಫಸ್ಟ್ ಬಂದ್ಬಿಟ್ಟು ನಮ್ಮ ಮನೆಗೆ ನಾನು ಇದೊಂದು ಪುಟ್ಟ ಡಸ್ಟ್ಬಿನ್ನ ತೊಗೊಂಡಿದ್ದೆ. ಇದನ್ನ ಯಾಕೆ ತೊಗೊಂಡೆ ಅಂತ ಅಂದರೆ, ನನ್ನ ಮಗನ ಡೈಪರ್ಸ್ ಹಾಕೋಕ್ಕೆ. ಆ್ಯಕ್ಚುಲಿ ತುಂಬ ಕ್ಯೂಟಾಗಿ ಚಿಕ್ಕದು ಚೆನ್ನಾಗಿತ್ತು. ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 160 ರೂಪೀಸ್ ನೋಡಿ. ಸೊ ನೆಕ್ಸ್ಟ್ ಬಂದು ಏನು ಗಾರ್ಬೇಜ್ ಕವರ್ನ ತೊಗೊಂಡೆ ನಾನು. ಇದು ಬಂದ್ಬಿಟ್ಟು ಜಸ್ಟ್ 80 ರೂಪೀಸ್ ಅಷ್ಟೇ. ಈಗ ಡಸ್ಟ್ಬಿನ್ದು ಆಯಿತು. ಸೊ ನೆಕ್ಸ್ಟು ನಮ್ಮ ಯಜಮಾನ್ರಿಗೆ ಸಾಕ್ಸ್ನ ತೊಗೊಂಡಿದ್ದೆ. ಡೈಲಿ ಯೂಸ್ ಆಗುತ್ತೆ ಸಾಕ್ಸ್ ಎಲ್ಲ, ಸೊ ಹಂಗಾಗಿ ಅದನ್ನು ತೊಗೊಂಡಿದ್ದೆ. ಇದು ಪ್ರೈಸ್ ಬಂದ್ಬಿಟ್ಟು 5 ಪೀಸ್ಗೆ 150 ರೂಪೀಸ್ ಅಷ್ಟೇ. ಸೊ ಇದರಲ್ಲಿ ಆಲ್ರೆಡಿ ನಮ್ಮ ಯಜಮಾನ್ರು ಒಂದು ತೆಗೆದುಬಿಟ್ಟು ನಾನು ವಿಡಿಯೋ ಮಾಡಬೇಕು ತೆಗಿಬೇಡ ಅನ್ನೋಗೆಲ್ಲ, ಅಯ್ಯೋ ನೀನು ವಿಡಿಯೋ ಯಾವತ್ತು ಮಾಡ್ತೀಯ ಕೊಡು ಅಂತ ಅಂದ್ಬಿಟ್ಟು ಅವರೇ ಕಟ್ ಮಾಡ್ಕೊಂಡು ತಗೊಂಡು ಹಾಕೊಂಡು ಹೋಗ್ಬಿಟ್ಟಿದ್ದಾರೆ. 5 ಪೀಸ್ ಸಾಕ್ಸ್ ಬಂದು ಎಷ್ಟು 150 ರೂಪೀಸ್. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ, ನಾನು ಹಾಕೋಬೋದು. ಚಳಿಗಾಲ ಬೇರೆ, ಮಳೆಗಾಲ ಬೇರೆ, ಚಳಿ ಆಗುತ್ತೆ ಅಂತ. ನೆಕ್ಸ್ಟ್ ಬಂದು ಹ್ಯಾಂಡ್ ಕರ್ಚಿಪ್ಸ್ ತೊಗೊಂಡೆ. ಸೊ ಇದು 6 ಪೀಸು. 6 ಪೀಸ್ಗೆ ಬಂದುಬಿಟ್ಟು ಇದು 150 ರೂಪೀಸ್, ಅಂದರೆ 25 ರೂಪೀಸ್ಗೆ ಪರ್ ಪೀಸ್ ಬರುತ್ತೆ. ಇದು ಪ್ಯೂರ್ ಕಾಟನ್ನು. ಸಪ್ರೇಟ್ ಇರೋ ಐಟಮ್ಸ್ನೆಲ್ಲ ನಾನು ಫಸ್ಟ್ ತೋರಿಸ್ಬಿಡ್ತೀನಿ, ಆಮೇಲೆ ಅನ್ಬಾಕ್ಸಿಂಗ್ ಮಾಡೋದು, ಕವರೆಲ್ಲ ಪ್ಯಾಕ್ ಮಾಡಿ ಇದನ್ನು ಮಾಡಿರೋದನ್ನ ಅನ್ಬಾಕ್ಸಿಂಗ್ ಆಮೇಲೆ ಮಾಡ್ತೀನಿ. ಇದು ಬಂದ್ಬಿಟ್ಟು ನಮ್ಮ ಪಾಪುಂಗೆ ರಾಗಿ ಸರಿ ಮಾಡೋಕ್ಕೆ ಅಂತ ನಾನು ಇದೊಂದು ತೊಗೊಂಡೆ. ಚೆನ್ನಾಗಿದೆ ಅಲ್ವಾ, ಎಷ್ಟು ಕ್ಯೂಟಾಗಿದೆ, ಚಿಕ್ಕದು. ಸೊ ಇದರ ಒಂದು ಪ್ರೈಸ್ ಬಂದುಬಿಟ್ಟು 230 ರೂಪೀಸ್ ಅಷ್ಟೇ. ಸೊ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಬಂದು ಫೇಸ್ ಟವಲ್ಸ್ನ ತೊಗೊಂಡೆ. ಅವನಿಗಂತೂ ತುಂಬಾ ಯೂಸ್ ಆಗುತ್ತೆ ವಿಹಾನ್ಗೆ. ಸೊ ಎಲ್ಲಾದರೂ ಹೋದಾಗ ಇಟ್ಕೊಂಡಿರ್ತೀನಿ, ಅದು ಬೈ ಮಿಸ್ಟೇಕ್ ಅಲ್ಲೇ ಬಿಟ್ಟು ಬಂದುಬಿಟ್ಟಿರ್ತೀನಿ ಒಂದೊಂದು ಸರಿ. ಇದಂತೂ ನನ್ನ ಕೈಲಿ ನಿಲ್ಲೋದೇ ಇಲ್ಲ ಫೇಸ್ ಟವಲ್ಸು. ಸೊ ಹಂಗಾಗಿ ಅವ್ನಿಗೆ ಎಷ್ಟಿದ್ರೂ ಕಡಿಮೆ ಅಂತೇಳಿ ತೊಗೊಂಡೆ. ಇದು ಬಂದು 4 ಪೀಸ್ಗೆ 60 ರೂಪೀಸ್ ಅಷ್ಟೇ, 59 ರೂಪೀಸ್. ಇದನ್ನು ಚೆನ್ನಾಗಿದೆ, ನೋಡೋಣ ಇರಿ ಸೈಜ್ ಹೆಂಗಿದೆ ಅಂತ. ನಾನು ಓಪನ್ ಮಾಡಿ ನೋಡಿಲ್ಲ. ಚೆನ್ನಾಗಿದೆ, ಅವನ ಥರನೇ ಪುಟ್ಟದಾಗಿದೆ, ಚೆನ್ನಾಗಿದೆ. ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ, ಸಾಫ್ಟ್ ಇದೆ. ಕಿಚನ್ಗೆ ಅಂತ ಅಂದ್ಬಿಟ್ಟು ಇದು ತೊಗೊಂಡಿದ್ದೆ, ಕ್ಲೀನಿಂಗ್ ಕ್ಲಾತ್ನ. ಸೊ ಇದು 100 ರೂಪೀಸ್ಗೆ 4 ಪೀಸ್. 4 ಪೀಸ್ 100 ರೂಪೀಸ್ಗೆ. ಕಲರ್ಸ್ ಇದರಲ್ಲಿ ಆರೆಂಜ್, ಪಿಂಕ್, ಗ್ರೀನ್ ಮತ್ತು ಬ್ಲೂ ಇದೆ. ಇದನ್ನು ಓಪನ್ ಮಾಡಿ ನೋಡೋಣ. ಕಿಚನ್ಗೆ ಏನೇನು ಬೇಕು, ನನಗೆ ಸ್ವಲ್ಪ ಕಿಚನ್ನ ಡೆಕೋರ್ ಮಾಡೋದಂದರೆ ಭಾಳ ಇಷ್ಟ. ನಾನು ಚಿಕ್ಕವಳಿದ್ದಾಗಿಂದನೂ ಅಷ್ಟೇ. ಒಂದು ಈ ಮನೆಗೆಲ್ಲ ಗಿಡ ತಂದುಬಿಡೋದು, ಗಿಡ ಬೆಳೆಸೋದು, ಆಮೇಲೆ ಈ ಥರ ಕಿಚನ್ಗೆ ಏನಾದರೂ ಸಂಬಂಧಪಟ್ಟಂಗೆ ತರೋದು, ಮನೆಗೆ ಏನಾದರೂ ಐಟಮ್ಸ್ ತರೋದು ಅಂದರೆ ನಂಗೆ ಭಾಳ ಇಷ್ಟ ಚಿಕ್ಕವಳಿದ್ದಾಗಿಂದನೂ. ಸೊ ಏನಾದರೂ ನನಗೆ ಮನೆಗೆ ಏನಾರ ತೊಗೋಬೇಕು ಅಂದಾಗ, ನಾನು ಯಾವುದಕ್ಕೆ ಖರ್ಚು ಮಾಡ್ತೀನೋ ಬಿಡ್ತೀನೋ, ಫಸ್ಟ್ ಮನೆಗೆ ಏನಾರ ತೊಗೋಬೇಕು ಅಂದಾಗ ಅಲ್ಲೋಗಿ ಫಸ್ಟ್ ತೊಗೊಂಡ್ಬಿಟ್ಟಿರ್ತೀನಿ. ಸ್ಮ್ಯಾಶ್ ಮಾಡೋಕ್ಕೆ ಅಂತ ತೊಗೊಂಡೆ. ಈಗ ವಿಹಾನ್ಗೆ ಊಟ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಲ್ವ, ಸೊ ಹಂಗಾಗಿ ಅವನಿಗೆ ಸ್ವಲ್ಪ ಸ್ಮ್ಯಾಶ್ ಮಾಡಿ ಎಲ್ಲ ತಿನ್ನಿಸ್ಬೇಕಲ್ಲ. ಸೊ ಹಂಗಾಗಿ ಇದನ್ನು ಸ್ಮ್ಯಾಶರು ತೊಗೊಂಡೆ. ಸೊ ಇದು ಪ್ರೈಸ್ ಬಂದುಬಿಟ್ಟು 90 ರೂಪೀಸ್. ಟ್ರೇ ಥರ ತೊಗೊಂಡೆ. ಇದು ಬಂದುಬಿಟ್ಟು 100 ರೂಪೀಸು. ಏನಾದರೂ ಸಣ್ಣ ಪುಟ್ಟ ಇಡ್ಬೋದು ಕಿಚನಲ್ಲಿ ಅಂತ ಅಂದು ಇದನ್ನು ತೊಗೊಂಡೆ. ತುಂಬ ಚೆನ್ನಾಗಿತ್ತು. ಕಿಚನ್ಗೆ ಈ ಬೌಲ್ಸ್ನ ತೊಗೊಂಡೆ, ಚೆನ್ನಾಗಿದೆ ಅಲ್ವಾ. ಇದನ್ನು ಆ್ಯಕ್ಚುಲಿ ವಿನಯ್ ಅವ್ರು ಸೆಲೆಕ್ಟ್ ಮಾಡಿದ್ದು. ಬಿದ್ದರೆ ಒಡೆದೋಗ್ಬಿಡುತ್ತೆ, ಬೇಡ ಅಂದೆ. ಚೆನ್ನಾಗಿದೆ, ಇರಲಿ ತಗೋ ಅಂತ ಅಂದರು. ಸೊ ಅದಕ್ಕೋಸ್ಕರ ತೊಗೊಂಡೆ. ಇದು ಒಂದಕ್ಕೆ ಬಂದು 60 ರೂಪೀಸು. ಇದೊಂದು ಪುಟ್ಟ ಬಾಕ್ಸ್ ತಗೊಂಡ್ವಿ, ಮನೆಗೆ ಏನಕ್ಕಾದರೂ ಯೂಸ್ ಆಗುತ್ತೆ ಅಂತ. ಸೊ ಈ ಥರ ಕ್ಲಿಪ್ಸ್ ಎಲ್ಲ ಕೊಟ್ಟಿದ್ದಾರೆ ಸೈಡ್ಗೆ. ಇದನ್ನು ಓಪನ್ ಮಾಡಿಬಿಟ್ಟು ಒಂದು ಮುರಿದೋದ್ರೆ ಹಾಕೋಕ್ಕೆ ಅಂತ ಒಂದು ಎಕ್ಸ್ಟ್ರಾ ಒಂದೇ ಒಂದು ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದುಬಿಟ್ಟು 130 ರೂಪೀಸ್. ಬ್ಯಾಂಗಲ್ ಬಾಕ್ಸ್ನ ನಾನು ತೊಗೊಂಡಿದ್ದೆ. ಬ್ಯಾಂಗಲ್ಸ್ನ ನಾನು ಏನು ಮಾಡಿದ್ದೀನಿ ಗೊತ್ತಾ, ಸಪ್ರೇಟ್ ದಾರ ಥ್ರೆಡ್ಡಲ್ಲಿ ಕಟ್ಬಿಟ್ಟು ಬೇಗ ಸಿಗಲಿ ಅಂತ ಅಂದ್ಬಿಟ್ಟು ಒಂದು ಕವರಲ್ಲಿ ಹಾಕಿಟ್ಟಿದ್ದೆ.
ನನ್ನ ಗಂಡ ಮನೆ ತುಂಬ ನಿನ್ನ ಬಳೆನೇ ಕಾಣ್ತಿದ್ದಾವಲ್ಲೆಲ್ಲ ಫಸ್ಟ್ ತೆಗ್ದಿಡೋ ಅವನ್ನ ಅಂತ ಅಂತಾರೆ. ಏನಾದರೂ ಫಂಕ್ಷನ್ ಇದ್ದಾಗ ಸಡನ್ನಾಗಿ ಹೋಗ್ಬಿಟ್ಟು ಅದನ್ನು ತೆಗೆದು ಅದನ್ನು ಮತ್ತು ಹಾಕಬೇಕಲ್ಲ, ಹಾಕಿ ಕಟ್ಟಿ ಇಡಬೇಕಲ್ಲ ಅನ್ನೋದು ಅದು ಒಂದು ಟೆನ್ಷನ್ನು. ಸೊ ಆ ಟೆನ್ಷನ್ ಬೇಡ ಅಂತ ಅಂದ್ಬಿಟ್ಟು ಈ ಬ್ಯಾಂಗಲ್ ಬಾಕ್ಸ್ನ ತಗೊಂಡಿದ್ದೀನಿ. ಈ ಥರ ಇರುತ್ತೆ. ಸೊ ಇದನ್ನು ಓಪನ್ ಮಾಡಿಬಿಟ್ಟು ಈ ಥರ ಓಪನ್ ಮಾಡಿಬಿಟ್ಟು ಇದರಲ್ಲಿ ಬ್ಯಾಂಗಲ್ಸ್ನ ಹಾಕ್ಬಿಟ್ಟು ಮತ್ತೆ ಇಟ್ಟು ಕ್ಲೋಸ್ ಮಾಡಿದ್ರೆ ಆಯಿತು. ನೋಡಿ ಈ ಥರ ಇಲ್ಲಿ ಒಂದು ಸ್ವಲ್ಪ ಬಳೆ, ಇಲ್ಲಿ ಒಂದು ಸ್ವಲ್ಪ ಬಳೆ, ಇಲ್ಲಿ ಸ್ವಲ್ಪ, ಇಲ್ಲಿ ಸ್ವಲ್ಪ, ಈ ಥರ ಹಾಕ್ಬಿಟ್ಟು ಕ್ಲೋಸ್ ಮಾಡೋದು ಅಷ್ಟೆ. ಚೆನ್ನಾಗಿದೆ ಇದು. ಇನ್ಮೇಲೆ ನನ್ನ ಬಟ್ಟೆನ ಅಥವಾ ಬಟ್ಟೆ ಅಂತೀನಿ ನೋಡಿ, ನನ್ನ ಬಳೆನ ಏನೋ ಕಟ್ಟಿ ಇಡಬೇಕು ಅನ್ನೋದು ಏನಿಲ್ಲ. ಇದರಲ್ಲಿ ಹಾಕ್ಬಿಟ್ಟು ಜೋಡಿಸ್ಬಿಟ್ಟು ಇಟ್ಬಿಡ್ತೀನಿ. ಚೆನ್ನಾಗಿದೆ, ಸೈಜು ಪರ್ಫೆಕ್ಟ್ ಕರೆಕ್ಟಾಗಿದೆ. ಸೊ ಇದು ಆಯಿಲ್ ಸ್ಪ್ರೇಯರ್ ತೊಗೊಂಡೆ. ಎಣ್ಣೆನ ಗೊತ್ತಿಲ್ಲದೇನೆ ಒಂದೊಂದು ಸರಿ 1 ಸ್ಪೂನ್ ಎಕ್ಸ್ಟ್ರಾ ಹಾಕ್ಬಿಟ್ಟಿರ್ತೀವಿ. ಇದರಲ್ಲಿ ಆಯಿಲ್ ಜಾಸ್ತಿ ಯೂಸ್ ಆಗಲ್ವಂತೆ, ನನಗೆ ಬೇರೆಯವ್ರು ಸಜೆಸ್ಟ್ ಮಾಡಿದ್ದು. ಸೊ ಹಂಗಾಗಿ ಇದನ್ನು ತೊಗೊಂಡೆ. ತುಂಬ ಆಯಿಲ್ನ ಕಡಿಮೆ ಯೂಸ್ ಮಾಡ್ಬೋದು ಇದನ್ನು ತೊಗೊಂಡ್ರೆ ಅಂತ ಹೇಳಿದರು. ಸೊ ತೊಗೊಂಡೆ. ನಾನು ಓಪನ್ ಮಾಡಿ ನೋಡಿಲ್ಲ, ನೋಡೋಣ ಬನ್ನಿ ಹೆಂಗಿದೆ ಅಂತ ನೋಡೋಣ. ಇದನ್ನು ಯೂಸ್ ಮಾಡಿದ ಮೇಲೆ ಹೇಳ್ತೀನಿ ನಾನು ಆಯಿಲ್ ಎಷ್ಟು ಖರ್ಚಾಯಿತು ಎಷ್ಟಿಲ್ಲ ಅಂತ. ಸೊ ಈ ಥರ ಸ್ಪ್ರೇ ಕೊಟ್ಟಿದ್ದಾರೆ. ಈ ಥರ ಸ್ಪ್ರೇ ಮಾಡಬೇಕು ಅಷ್ಟೆ. ಇದರಲ್ಲಿ ಆಯಿಲ್ ಹಾಕ್ಬಿಟ್ಟು ಈ ಥರ ಪೈಪ್ ಬೇರೆ ಇದೆ ಒಳಗಡೆ. ಈಗ ಗಾಜಿನ ಬಾಟ್ಲು, ಈ ಸ್ಪ್ರೇ ಅಂತೆ ಏನೇನೋ ಬಂದ್ಬಿಟ್ಟಿದೆ ಮಾರ್ಕೆಟಲ್ಲಿ. ತಪ್ಪಿ ಸೈಡ್ಗಿಟ್ಟು ಒಂದು ಸ್ವಲ್ಪ ಕೈ ತಾಗ್ಬಿಟ್ರೆ ಗೋವಿಂದ. ಗಾಜಿಂದಲ್ವಾ ಅದಕ್ಕೆ. ಇದನ್ನೆಲ್ಲ ತಗೊಂಡಿರೋದು ನಾನು ಆ್ಯಕ್ಚುಲಿ ಕಿಚನ್ನ ಡೆಕೋರ್ ಮಾಡೋಣ ಒಂಚೂರು ಅಂತ. ನೋಡೋಣ, ಅದೂ ಒಂದು ಬ್ಲಾಗ್ ಮಾಡ್ತೀನಂತೆ ಹೆಂಗಾಗುತ್ತೆ ಏನು ಅಂತ. ಅದಕ್ಕೆಲ್ಲ ಸ್ವಲ್ಪ ಟೈಮ್ ಬೇಕು. ವಿನಯ್ ನನ್ನ ಕೈಗೆ ಸಿಗಲ್ಲ. ಈಗ ಬೆಳಗ್ಗೆ ಹೋದರೆ ಬರೋದೇ ಲೇಟ್, ನೈಟ್ ಆಗುತ್ತೆ ಅವ್ರು ಬರೋಕ್ಕೆ. ಹಂಗಾಗಿ ಅವ್ರ ಜೊತೆ ವ್ಲಾಗ್ಸ್ ಮಾಡೋಕ್ಕೂ ನನಗೆ ಆಗ್ತಾನೇ ಇಲ್ಲ. ಒಂದು 5 ನಿಮಿಷ ಟೈಮ್ ಕೊಡಿ ಅಂತ ಕೇಳಿದ್ರೂ ಅವ್ರ ಹತ್ರ ಟೈಮೇ ಇಲ್ಲ, ಹಂಗೆ ಆಗೋಗ್ಬಿಟ್ಟಿದೆ, ಅಷ್ಟು ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಸೊ ಇದೊಂದು ಬಾಕ್ಸ್ನ ತೊಗೊಂಡೆ ನಾನು. ಏನಾದರೂ ಈಗ ನಾನು ಸ್ವಲ್ಪ ಅದು ಇದು ಬಿಸ್ಕೆಟ್ಸು ಇವೆಲ್ಲ ಮನೆಗೆ ತರ್ತಿರ್ತಾರಲ್ವ ವಿನಯ್, ಅದನ್ನು ಇದನ್ನು ತಿನ್ನೋಕ್ಕೆ ಅಂತ. ಸೊ ಇದರಲ್ಲಿ ಹಾಕಿಡೋಣ ಅಂತ. ನೋಡಿ ಸ್ಟೋರೇಜ್ ಬಾಕ್ಸ್, ಇಷ್ಟು ಸ್ಟೋರೇಜ್ ಇದೆ ಇದರಲ್ಲಿ. ಸೊ ಬಿಸ್ಕೆಟ್ಸು, ಚಾಕ್ಲೇಟ್ಸು, ಆಮೇಲೆ ಅದು ಲೇಸ್ ಪ್ಯಾಕೆಟ್ಸು ಎಲ್ಲನೂ ಇಟ್ಕೋಬೋದು ಇದರಲ್ಲಿ. ಚೆನ್ನಾಗಿದೆ ಅಲ್ವಾ? ಈಗ ನಾವೆಲ್ಲಾದರೂ ಆಚೆ ಹೋಗ್ತಿದ್ದೀವಿ ಟ್ರಿಪ್ ಗಿಪ್ಗೆ ಅಂತ ಅಂದಾಗ ಒಂದು ಸ್ವಲ್ಪ ಏನಾದರೂ ಮನೆಗೆ ಐಟಮ್ಸ್, ಈಗ ನಾವು ಅಲ್ಲೇ ಕುಕ್ ಮಾಡ್ಕೋತಿರ್ತೀವಿ ಸಮ್ಟೈಮ್ಸ್. ಸೊ ಹಂಗಾಗಿ ಒಂದು ಸ್ವಲ್ಪ ಇದರಲ್ಲಿ ಏನಾದರೂ ನಾನು ಇಟ್ಕೊಂಡು ಹೋಗ್ಬೋದು ಐಟಮ್ಸ್ನ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡೆ, ಯೂಸ್ ಆಗಲಿ ಅಂತ. ಯೂಸ್ ಪಕ್ಕ ಆಗುತ್ತೆ ಇದು. ನೋಡಿ ಈ ಥರ ಹ್ಯಾಂಡಲ್ಲು ಇದೆ ಇದಕ್ಕೆ, ಹಿಡ್ಕೊಂಡು ಹೋಗ್ತಿರ್ಬೋದು, ಬೀಳೋದು ಇಲ್ಲ, ಗಟ್ಟಿ ಇದೆ ತುಂಬ. ಕಲರ್ ಕಾಂಬಿನೇಷನ್ ಇದರಲ್ಲಿ ಆರೆಂಜ್ ಇತ್ತು, ಆಮೇಲೆ ಈ ಕಲರ್ ಇತ್ತು, ಇನ್ನೊಂದು ಯಾವುದೋ ಇತ್ತಪ್ಪ, ಬ್ರೌನ್ ಅನಿಸುತ್ತೆ ಇತ್ತು. ನನಗೆ ಈ ಕಲರ್ ಇಷ್ಟ ಆಯಿತು, ಸೊ ನಾನು ಈ ಕಲರ್ ತೊಗೊಂಡೆ. ಇದರಲ್ಲಿ ತುಂಬ ಐಟಮ್ಸ್ ಇಡ್ಸುತ್ತೆ ಆ್ಯಕ್ಚುಲಿ. ನಾನು ಇದು ಸಣ್ಣ ಪುಟ್ಟ ಏನು ತೊಗೊಂಡನಲ್ಲ, ಇದು ನಾನು ಇದರೊಳಗಡೆ ಹಾಕ್ಕೊಂಬಂದಿದ್ದೆ. ಸೊ ಈಗ ನೆಕ್ಸ್ಟ್ ಬಂದು ಈ ಒಂದು ಗ್ಲಾಸ್ ಜಾರ್ನ ತೊಗೊಂಡೆ. ಸೊ ಇದು ಈ ಬಾಕ್ಸ್ ನೋಡಿದ ತಕ್ಷಣವೇ ನಿಮ್ಗೆ ಗೊತ್ತಾಗೋಯ್ತು ಏನೋ ಗೊತ್ತಿಲ್ಲ ನಾನು ಎಲ್ಲಿ ತೊಗೊಂಡೆ ಅಂತ. ಸೊ ಇದು 4 ಪೀಸ್ಗೆ ಜಸ್ಟ್ 99 ರುಪೀಸ್. ಓಪನ್ ಮಾಡಿ ತೋರಿಸ್ತೀನಿ ಇದು ಹೆಂಗಿದೆ ಅದಕ್ಕೂ. ಸೊ ಇದೊಂದು ಶೋಕೇಸ್, ಅಂದರೆ ಹಂಗೆ ಇಡೋಣ ಕಿಚನಲ್ಲಿ, ತುಂಬ ಕ್ಯೂಟಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಇದು ಮಾಡಿದೆ, ತಗೊಂಡೆ. ಸೊ ನೋಡ್ತಿರ್ಬೋದು ಎಷ್ಟು ಕ್ಯೂಟಾಗಿದೆ ಅಂತ. ಸೊ ಇದು 4 ಪೀಸ್ಗೆ ಜಸ್ಟ್ 99 ರುಪೀಸ್. ಈ ಬಾಕ್ಸ್ ನೋಡಿನೇ ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಗ್ಬಿಟ್ಟಿರುತ್ತೆ ನಾನು ಎಲ್ಲಿ ತಗೊಂಡೆ ಅಂತ. ಆದರೂ ಲಾಸ್ಟಲ್ಲಿ ಹೇಳ್ತೀನಿ ಎಲ್ಲಿ ತಗೊಂಡೆ ಅಂತ. ಹೇಳಿದ್ನ ಎಷ್ಟು ಅಂತ. ಇದು 199 ರುಪೀಸ್, ಜಸ್ಟ್ 200. ಮರ್ತೋಗಿದ್ರೆ ಹೇಳಿಲ್ಲ ಅನ್ನಿಸ್ತು. ಸೊ ಇದು ನೋಡಿ ಎಗ್ ಬಾಸ್ಕೆಟು. ಸೊ ಇದನ್ನು ಓಪನ್ ಮಾಡಿಬಿಟ್ಟು ಎಗ್ಸ್ನ ಇಡೋದು. ಚೆನ್ನಾಗಿದೆ ಅಲ್ವಾ? 4, 4, 8, 12 ಮೊಟ್ಟೆನ, 1 ಡಜನ್ ಮೊಟ್ಟೆನ ಇಡ್ಬೋದು. ಚೆನ್ನಾಗಿದೆ ಅಲ್ವಾ? ಕ್ಯೂಟಾಗಿತ್ತು. ಇದರಲ್ಲೂ ಕಲರ್ಸ್, ಎಲ್ಲದರಲ್ಲೂ ಕಲರ್ಸ್ ಆಪ್ಷನ್ಸ್ ಇತ್ತು. ನಾನು ಈ ಕಲರ್ನ ತೊಗೊಂಡೆ, ನನಗೆ ಇಷ್ಟ ಆಯಿತು ಅಂತ. ನೋಡಿ ಈ ಥರ ತೊಗೊಂಬರಕ್ಕೆ ಹೋದಾಗ ಅಂಗಡಿಗೆ ಇಟ್ಕೊಂಡು ಹೋಗ್ಬೋದು.
ಈಗ ಯಾರು ಹಿಡ್ಕೊಂಡು ಹೋಗ್ತಾರೆ? ನಾವು ಚಿಕ್ಕವರಿದ್ದಾಗ ಒಂದು ಬ್ಯಾಗ್ನೋ ಏನೋ ಈ ಥರ ಒಂದು ಏನಾದರೂ ಸಿಕ್ಕರೆ ಬಾಸ್ಕೆಟ್ನ ಇಟ್ಕೊಂಡು ಹೋಗ್ತಿದ್ವಿ ಶಾಪ್ಸ್ಗೆಲ್ಲ ತರೋಕ್ಕೆ. ಈಗ ಯಾರೆಲ್ಲ ಹೋಗ್ತಾರೆ? ಆರ್ಡ್ರ್ ಮಾಡ್ತಾರೆ, ಮನೆಗೆ ತೊಗೊಂಬಂದು ಕೊಡ್ತಾರೆ. ಸೊ ಆ ಕಾಲ ಈಗ ಮತ್ತೆ ಬರಲ್ಲ ಅನಿಸುತ್ತೆ. ನೋಡಿ ಚೆನ್ನಾಗಿದೆ ಅಲ್ವಾ? ಎಷ್ಟು ಕ್ಯೂಟಾಗಿದೆ ನೋಡಿ. 150 ರುಪೀಸ್. ಈ ಕಂಟೈನರ್ಸ್ನ ತೊಗೊಂಡೆ, ಪ್ಲಾಸ್ಟಿಕ್ದಿದ್ದು, ಗಾಜಿಂದೇನಲ್ಲ. ಅಲ್ಲಿ ಗಾಜಿಂದು ಇತ್ತು. ಸೊ ನಾನು ಸುಮ್ಮನೆ ಒಡೆದೋಗ್ಬಿಡುತ್ತೆ ಗ್ಲಾಸ್ ಎಲ್ಲ ತೊಗೊಂಡ್ಬಿಟ್ರೆ ಅಂತ ಬೇಡ ಅಂತ ಸೊ ಈ ಪ್ಲಾಸ್ಟಿಕ್ ಕಂಟೈನರ್ಸ್ನ ತೊಗೊಂಡೆ. ಏನೋ ಮನೇಲಿ ಇದೆ, ಬಟ್ ಆದ್ರೂ ಏನೋ ಇರಲಿ ಬಂದಿದ್ದೀನಲ್ಲ. ನಾನು ಅದೇ ಹೇಳಿದ್ನಲ್ಲ ಅವಾಗ ಹೇಳ್ದಂಗೆ, ನನಗೆ ಸ್ವಲ್ಪ ಕಿಚನ್ಗೆ ಏನಾದರೂ ತೊಗೋಬೇಕು ಅಂತ ಇಷ್ಟ ಆದರೆ ಹಿಂದೆ ಮುಂದೆ ನೋಡಲ್ಲ, ತಗೊಂಡ್ಬಿಡ್ತೀನಿ ಮನೆಗೆ ಏನಾದರೂ ತೊಗೊಳ್ಳೋ ಐಟಮ್ಸ್ ಇದ್ದರೆ. ಸೊ ಇದನ್ನು ಏನೋ ಕ್ಯೂಟಾಗಿತ್ತು ಅಂತ ತೊಗೊಂಡೆ. ಕ್ಯೂಟ್ ಅನ್ನೋದಕ್ಕಿಂತ ರೀಸನಬಲ್ ಪ್ರೈಸ್, ಜಸ್ಟ್ 99 ರುಪೀಸ್ಗೆ 6 ಪೀಸ್. ಬರೀ 99 ರುಪೀಸ್ಗೆ 6 ಪೀಸ್ ಅಂದರೆ ಯಾರು ಬಿಡ್ತಾರೆ ಹೇಳಿ? ಸೊ ನಾನು ತಗೊಂಡೆ. ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಇದರಲ್ಲೇ ದೊಡ್ಡ ಸೈಜ್ ತೊಗೊಂಡೆ. ಇದು 100 ರುಪೀಸ್ಗೆ ಅಂದರೆ 99 ರುಪೀಸ್ಗೆ 6 ಪೀಸು. ಇದು ದೊಡ್ಡದಿರೋದ್ರಿಂದ ಇದು 4 ಪೀಸ್ ಬರುತ್ತೆ 99 ರುಪೀಸ್ಗೆ. ಕಲರು ತುಂಬ ಇಷ್ಟ ಆಯ್ತು ನನಗೆ. ಇದರಲ್ಲೂ ಕಲರ್ ಆಪ್ಷನ್ಸ್ ಎಲ್ಲದರಲ್ಲೂ ಇತ್ತು. ನನಗೆ ಇಷ್ಟ ಆಗಿರೋ ಕಲರ್ಸ್ನ ನಾನು ತೊಗೊಂಬಂದಿದ್ದೀನಿ. ಈ ಬಾಕ್ಸ್ನ ತೊಗೊಂಡೆ. ಇದು ಒಂದೇ ಬಾಕ್ಸ್ ಅಲ್ಲ, ಇದರಲ್ಲಿ ಟೋಟಲ್ 5 ಪೀಸ್ ಅಂದರೆ ಸೆಟ್ ಆಫ್ 5 ಪೀಸಸ್ ಇದೆ ಇದರಲ್ಲಿ. ಏನಕ್ಕಾದರೂ ಯೂಸ್ ಆಗುತ್ತೆ ಮನೆಗೆ. ಈಗ ಏನೋ ನೈಟ್ ಏನೋ ಮಾಡಿರ್ತೀವಿ, ಮಿಕ್ಬಿಟ್ಟಿರುತ್ತೆ, ಸೊ ಎತ್ತಿಡಬೇಕಲ್ಲ ಅದನ್ನು ಫ್ರಿಜ್ಜಲ್ಲಿ, ಯೂಸ್ ಆಗಲಿ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡೆ. ಇದು ಜಸ್ಟ್ ಎಷ್ಟು ಗೊತ್ತಾ? 139 ರುಪೀಸ್. 139 ರುಪೀಸ್ಗೆ 5 ಪೀಸ್. ಸೈಜು ದೊಡ್ಡದಾಗಿದೆ. ಅಷ್ಟು ಈ ಬಾಕ್ಸು. ಇದಕ್ಕಿಂತ ಪುಟ್ಟದು ಈ ಬಾಕ್ಸ್. ಓಕೆ, 2 ಆಯಿತು. 3, 4, ಫೈನಲಿ 5. ಇದು ನೋಡಿ, ಬರೀ 139 ರುಪೀಸ್ ಇಷ್ಟು ಐಟಮ್ಸ್ ಬಂದಿದೆ. ಈ ಕಾಫಿ ಟೀ ಕುಡಿಯೋಕ್ಕೆ ಅಂತ ಮಗ್ಸ್ನ ತೊಗೊಂಡೆ. ಇದೂ ಅಷ್ಟೇ ತುಂಬ ಕ್ಯೂಟಾಗಿತ್ತು. ಒಂದೇ ತಗೊಳಕ್ಕೆ ಮನಸ್ಸು ಬರಲಿಲ್ಲ ಅಂತ 2 ಸೆಟ್ ತೊಗೊಂಡೆ. ಬಿದ್ದುಬಿಟ್ಟಿತ್ತು ಮತ್ತೆ. ಚೆನ್ನಾಗಿದೆ ಅಲ್ವಾ? ತೋರಿಸ್ತೀನಿ. ಒಂದು ನಾನು ಸೆಲೆಕ್ಟ್ ಮಾಡಿದೆ, ಒಂದು ವಿನಯ್ ಸೆಲೆಕ್ಟ್ ಮಾಡಿದರು. ಅವರೇ ಜಾಸ್ತಿ ಚಾ ಕೊಡು ಅಂತ ಚಾ ಕುಡಿ. ಚೆನ್ನಾಗಿದೆ ಅಲ್ವಾ? ಇದು ಮೇಲ್ಗಡೆ ಬಂದಿದೆ ಡಿಸೈನು. ಇದಕ್ಕೇನು ಅಂತಾರೆ, ಯಾವುದಿದು ಸಿರಾಮಿಕ್ ಏನಂತಾರೆ? ಸಿರಾಮಿಕ್ ಅಲ್ಲ, ಅದು ಇನ್ನೊಂದು ಏನೋ ಹೇಳ್ತಾರೆ ಆಡು ಭಾಷೆಯಲ್ಲಿ, ನಂಗೆ ಗೊತ್ತಿಲ್ಲ. ಈ ಥರ ಇದೆ, ಚೆನ್ನಾಗಿದೆ ಅಲ್ವಾ? ಸೊ ಈ ಡಿಸೈನ್ ಬಂದು ತೊಗೊಂಡ್ವಿ. ಇದು 6 ಪೀಸ್ ಇರುತ್ತೆ ಒಂದರಲ್ಲಿ. ಈ 6 ಪೀಸ್ಗೆ ಜಸ್ಟ್ 105 ರೂಪಾಯಿ. 6ಕ್ಕೆ 105 ರೂಪಾಯಿ. ಇದೊಂದು ಡಿಸೈನ್ ತೊಗೊಂಡ್ವಿ. ನಾನು ಇದನ್ನು ಸೆಲೆಕ್ಟ್ ಮಾಡಿದೆ, ಚೆನ್ನಾಗಿದೆ ಅಲ್ವಾ? ಅದನ್ನು ವಿನಯ್ ಸೆಲೆಕ್ಟ್ ಮಾಡಿದ್ದೆ, ಇದನ್ನು ನಾನು ಸೆಲೆಕ್ಟ್ ಮಾಡಿದ್ದು. ಅದು ಒಂಥರ ಸ್ಕ್ವೇರ್ ಶೇಪಲ್ಲಿತ್ತು, ಇದು ರೌಂಡ್ ಶೇಪಲ್ಲಿದೆ. ಚೆನ್ನಾಗಿದೆ ಅಲ್ವಾ? ಇದೂ ಅಷ್ಟೇ 105 ರೂಪಾಯಿ. ಇದನ್ನು ತುಂಬ ರೀಸನಬಲ್ ಪ್ರೈಸ್ ಇತ್ತು. ಸೊ ಹಂಗಾಗಿ ನಾನು ಇನ್ನೂ ಎಲ್ಲ ತೊಗೋಬೋದಿತ್ತು. ತುಂಬ ಜನ ಅಂತ ಕೇಳ್ತೀರಾ, ಎಷ್ಟೊಂದು ಜನ ಇದ್ರು ಗೊತ್ತಾ ಅಲ್ಲಿ. ನನಗೆ ತಗೊಳ್ಳೋಕ್ಕೆ ನನ್ನ ಟೈಮ್ ಒಂದು ಸ್ವಲ್ಪ ಇದರಲ್ಲೇ ಜನ ನೋಡ್ಬಿಟ್ಟೆ ನನಗೆ ಸಾಕಾಗಿ ಹೋಗ್ಬಿಟ್ಟಿತ್ತು ಅಲ್ಲಿ. ಬಿಡಪ್ಪ ಸಾಕು, ಹೋಗ್ಬಿಡೋಣ ಮನೆಗೆ, ಇನ್ನೊಂದು ಸರಿ ಬರೋಣ ಅಂತ. ಆದರೂ ನನಗೆ ಸಿಕ್ಕಿರೋ ಟೈಮಲ್ಲಿ ನಾನು ಇಷ್ಟೊಂದು ಪರ್ಚೇಸ್ ಮಾಡಿದ್ದೀನಿ. ತುಂಬ ರೀಸನಬಲ್ ಪ್ರೈಸು. ಎಲ್ಲ ಬರೀ 300 ಒಳಗಡೆನೆ ಅಂತ ಅನ್ಕೋಬೋದು. ಅಷ್ಟು ಚೆನ್ನಾಗಿದೆ ಮನೆಗೆ ಬೇಕಾಗಿರೋ ಐಟಮ್ಸು. ಸೊ ನೋಡಿದ್ರಲ್ಲ, ನಾನು ಇಷ್ಟೊಂದು ಐಟಮ್ಸ್ನ ನನ್ನ ಕಿಚನ್ಗೆ ತೊಗೊಂಡೆ. ನನಗೆ ಆ್ಯಕ್ಚುಲಿ ಕಿಚನ್ ಡೆಕೋರ್ ಮಾಡೋದಂದರೆ ತುಂಬ ಇಷ್ಟ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಮಾಡ್ಬೋದು. ನೆಕ್ಸ್ಟೇ ಅಲ್ಲ, ಮುಂದಿನ ಯಾವುದಾದ್ರೂ ಒಂದು ಬ್ಲಾಗ್ಸಲ್ಲಿ ನಾನು ಕಿಚನ್ ಡೆಕೋರ್ನ ಮಾಡ್ತೀನಿ. ಸ್ವಲ್ಪ ಐಟಮ್ಸ್ನ ಮನೆಗೆ ತರಿಸೋದಿದೆ ನಾನು. ಸೊ ನಾನು ಆನ್ಲೈನಲ್ಲಿ ಒಂಚೂರು ಬುಕ್ ಮಾಡೋದಿದೆ, ಅದನ್ನು ಬುಕ್ ಮಾಡಿಕೊಂಡು ಮನೆಗೆ ಬಂದ ತಕ್ಷಣ ಎಲ್ಲ ರೆಡಿ ಮಾಡ್ಬಿಟ್ಟು ನಿಮಗೆ ತೋರಿಸ್ತೀನಿ. ಆ್ಯಂಡ್ ನಾನು ಈ ಐಟಮ್ಸ್ನೆಲ್ಲ ಪರ್ಚೇಸ್ ಮಾಡಿದ್ದು ಡಿಮಾರ್ಟಲ್ಲಿ, ಹುಬ್ಳಿಯಲ್ಲಿರೋ ಡಿಮಾರ್ಟಲ್ಲಿ ನಾನು ತೊಗೊಂಡಿದ್ದು. ಅಲ್ಲಿನೂ ತುಂಬ ಜನ ನೋಡಿದ್ರಿ ಅಂತ ಕಮೆಂಟ್ಸ್ನ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೋಡಿ, ತುಂಬ ರೀಸನಬಲ್ ಪ್ರೈಸ್ ಅಂತ ಅನ್ನಿಸ್ತು ನನಗೆ.
ಬೇರೆ ಕಡೆಗಿಂತ ಅಲ್ಲಿ ಹೋಲಿಸಿದ್ರೆ ತುಂಬಾ ಕಡಿಮೆ ಪ್ರೈಸಿಗೆ ಸಿಗುತ್ತೆ. ಸೊ ನೀವು ನಿಮ್ಮ ನಿಯರೆಸ್ಟ್ ಅಂದರೆ ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ, ನನಗೆ ಇಷ್ಟ ಆಗ್ಬಿಟ್ಟು ನಾನು ಇದನ್ನು ನಿಮಗೆ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತಿರೋದು, ಇದು ಪ್ರಮೋಷನ್ ವಿಡಿಯೋ ಅಲ್ಲ. ಸೊ ನೀವು ನಿಮ್ಮ ನಿಯರೆಸ್ಟ್ ಡಿಮಾರ್ಟ್ಗೆ ಹೋಗ್ಬಿಟ್ಟು ನೀವು ತಗೋಬೋದು. ಆ್ಯಂಡ್ ನಾನು ಕಿಚನಿಗೆ ಮತ್ತೆ ಆರ್ಡರ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅದನ್ನು ನಾನು ಡೆಕೋರ್ ಮಾಡಿದಾಗ ನಿಮಗೆ ತೋರಿಸ್ತೀನಿ. ನಿಮಗೆ ಲಿಂಕ್ ಬೇಕಿದ್ದರೆ ನಾನು ಲಿಂಕ್ ಕೂಡ ಕಳಿಸ್ಕೊಡ್ತೀನಿ. ಸೊ ನೋಡಿದ್ರಲ್ಲ, ಇಷ್ಟೇ ಇವತ್ತಿನ ವ್ಲಾಗ್. ಯಾರ್ಯಾರೆಲ್ಲ ಈ ವಿಡಿಯೋ ನೋಡಿದ್ರೋ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.